ಹಲ್ಲೆಲೂಯಾ. ಮೂರನೇ ವಚನವನ್ನು ನೋಡ್ರಿ. ಆತನು ನಿನ್ನ ಪಾದಗಳನ್ನು ಕದಲುಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಐದನೇ ವಚನವನ್ನು ನೋಡ್ರಿ. ನಿನ್ನನ್ನು ಕಾಯುವವನು ಯೆಹೋವನೇ ಎಂಬುದಾಗಿ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಹಲ್ಲೆಲೂಯಾ. ಇವತ್ತು ನಾವು ಯಾವುದಕ್ಕೂ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಸಮಸ್ಯೆಗಳಲ್ಲಿ ನಾವು ಇರ್ಬೋದು, ಕಷ್ಟಗಳಲ್ಲಿ ನಾವು ಇರ್ಬೋದು, ಅನೇಕ ರೀತಿಯ ರೋಗಗಳಲ್ಲಿ, ಶೋಧನೆಗಳಲ್ಲಿ ನಾವು ಇರ್ಬೋದು. ಆದ್ರೆ ಕಾಯುವ ಕರ್ತನು ನಮ್ಮ ಜೊತೆಯಲ್ಲಿ ಇರುವುದಾದ್ರೆ ನಾವು ಯಾವುದಕ್ಕೂ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ನಮಗೆ ವಿರುದ್ಧವಾದ ಯಾವ ಆಯುಧಗಳಾಗಿರ್ಬೋದು, ನಮಗೆ ವಿರುದ್ಧವಾದ ಮಾಟಗಳಾಗಿರ್ಬೋದು, ನಮಗೆ ವಿರುದ್ಧವಾದ ಶೋಧನೆಗಳಾಗಿರ್ಬೋದು, ಯಾವುದು ದೇವರು ನಮ್ಮ ಜೀವಿತದಲ್ಲಿ ಫಲಿಸೋದಕ್ಕೆ ಬಿಡೋದಿಲ್ಲ. ಕಾರಣ ಏನೆಂದರೆ, ಇಗೋ ಇಸ್ರಾಯೇಲರನ್ನು ಕಾಯುವಾತನು ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇಂದು ನಿಮ್ಮನ್ನು ಕಾಯುವಾತನು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಐದನೇ ವಚನವು ಹೇಳುವ ಪ್ರಕಾರ, ನಿನ್ನನ್ನು ಕಾಯುವವನು ಯೆಹೋವನೇ ಎಂಬುದಾಗಿ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೀಗೆ ಹೇಳುತ್ತೆ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನವನ್ನು ನಾವು ಓದೋದಾದ್ರೆ, ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ, ದೇವರು ನಂಬಿಗಸ್ತನು ಎಂಬುದಾಗಿ. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುವಂತೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಪರಿಶೋಧನೆಗಳು ಬಂದ್ರು, ಇವತ್ತು ನಾವು ಅನೇಕರಿಂದ ನಾವು ಕೈ ಬಿಡಲ್ಪಟ್ರು. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಾನು ನಂಬಿಗಸ್ತನಾದ ದೇವರು ಎಂಬುದಾಗಿ, ನಾನೇ ನಿಮ್ಮೊಂದಿಗೆ ಇರುವಂತ ದೇವರು ಎಂಬುದಾಗಿ. ಆತನು ನಮ್ಮನ್ನು ಕೈ ಬಿಡೋದಿಲ್ಲ, ಆತನು ನಮ್ಮನ್ನು ತೊರೆದು ಬಿಡೋದಿಲ್ಲ. ಒಂದು ವೇಳೆ ಮನುಷ್ಯರು ಕೈ ಬಿಟ್ರು, ಆತನು ನಮ್ಮನ್ನು ಕೈ ಬಿಡೋದಿಲ್ಲ. ಕೊನೆಯವರೆಗೂ ನಡೆಸುವಂತ ದೇವರು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಇಸ್ರಾಯೇಲರನ್ನು ಕಾಯುವ ದೇವರು ಇಂದು ನಿಮ್ಮನ್ನ ಕಾಯುವಂತ ದೇವರಾಗಿದ್ದಾನೆ. ಇವತ್ತು ನಾವು ಅನೇಕ ವಿಷಯಗಳಿಗೆ ನಾವು ಸೋತು ಹೋಗ್ತೀವಿ, ಅನೇಕ ವಿಷಯಗಳನ್ನು ನಾವು ನೆನೆಸಿ ನಾವು ಸೋತು ಹೋಗ್ತೀವಿ. ಆದ್ರೆ ಸೋತು ಹೋಗದ ಹಾಗೆ ನಾವು ಎಚ್ಚರಿಕೆ ಉಳ್ಳವರಾಗಿ ನಾವು ಪ್ರಾರ್ಥನೆಯನ್ನ ಮಾಡುವುದಾದ್ರೆ, ನಾವು ನಮ್ಮ ಕಣ್ಣುಗಳನ್ನು ಪರಲೋಕದ ಕಡೆಗೆ ಎತ್ತಿ ನಾವು ಪ್ರಾರ್ಥಿಸೋದಾದ್ರೆ, ವಿಜ್ಞಾಪಿಸೋದಾದ್ರೆ, ದೇವರೇ ನಮ್ಮ ಎಲ್ಲಾ ಕಷ್ಟಗಳಿಂದ, ಸಮಸ್ಯೆಗಳಿಂದ ಆತನು ನೀಗಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ.